ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ನಾನು ಇವತ್ತು ವಿಶೇಷವಾಗಿ ಎಲ್ಲ ಮಾಧ್ಯಮಗಳಲ್ಲಿ ಇವತ್ತು ವಿಶೇಷವಾಗಿ ಅದರಲ್ಲೂ ಗೋಧಿ ಮೀಡಿಯಾದಲ್ಲೇ ಗೋಧಿ ಅಂತಿರೋ ನೋಡೋದನ್ನು ಆ ಮೀಡಿಯಾದಲ್ಲೇ ಮಹಾಭಾರತ ಅಂತ ಮತ್ತೇನು ಅಂತ ಒಂದು ಹೆಸರು ಇಟ್ಕೊಂಡು ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದಾರೆ. ಈ ಹೋರಾಟಗಾರರು ಡೋಂಗಿ ಹೋರಾಟಗಾರರು ಅನ್ನುವಂಥ ವಾದ ಈಗೇನೋ ಒಂದು ಸ್ವಲ್ಪ ಹೈಕೋರ್ಟ್ ಅವ್ರ ಮೇಲೆ ರೆಸ್ಟ್ರಿಕ್ಷನ್ ತಂದು ಕೂಡ ಅದರಿಂದ ಓಡಿ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾತು 4 ಜನರ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ತಿಮ್ರೋಡಿ ಮತ್ತು ಮಟ್ಟನವ್ರ ಮೇಲೆ, ಒಂದು ಆದೇ ಕಾಲಕ್ಕೆ ಜಯಂತ್ ಟಿ ಅವ್ರ ಮೇಲೆ ಹೌದು, ಮತ್ತು ವಿಠ್ಠಲ ಗೌಡರ ಮೇಲೆ ಜೋರ್ದಾರ ಅಂತ ಅಟ್ಯಾಕ್ಗಳು ನಡೆದಿದ್ದಾವೆ. ಇವರೇ ಅಪರಾಧಿಗಳು, ಉಳಿದವರಲ್ಲ ಅನ್ನುವಂಥ ಮಟ್ಟದಲ್ಲಿ ನಮ್ಮ ಗೋಧಿ ಮೀಡಿಯಾ ಚರ್ಚೆ ಮಾಡ್ತಾ ಇದ್ದಾವೆ. ಅದನ್ನೊಂದು ಬದಿಗಿಡೋಣ. ಈಗ ಯಾರು ಉಳಿ ಹೋದ್ರು, ಯಾರಾದರೂ ಉಳಿದ್ರು, ಏನೋ ಎಂದೋ ಅನ್ನೋದನ್ನು ನಂತರದಲ್ಲಿ ನೋಡಿದರೆ ಆಯ್ತು. ಮತ್ತದ ದಿನಗಳು ಸಾಕಷ್ಟು ಇದ್ದಾವೆ. ಇನ್ನೂ 13 ತಾರೀಕು ತನಕ ಡೇಟ್ ಅದ ಅವ್ರದ್ದು. ಅಷ್ಟರೊಳಗೆ ಅವ್ರು ಓಡಿ ಹೋಗ್ತಾರೋ, ನಿಲ್ತಾರೋ, ಮತ್ತೇನೋ ಮಾಡ್ತಾರೋ ಅನ್ನೋದು ಸ್ಪಷ್ಟ ಆಗ್ತದೆ. ಈಗ ಮುಖ್ಯವಾಗಿ ಬರುವಂಥ ಪ್ರಶ್ನೆ ಏನಂದ್ರೆ, ಇಲ್ಲಿ ನಡೆದಂಥ ಈ ಎಲ್ಲ ಘಟನೆಗಳ ಬಗ್ಗೆ ಸಾಕಷ್ಟು ನಾವು ನಿರಂತರವಾಗಿ ಚರ್ಚೆ ಮಾಡ್ತಾನೆ ಬರ್ತಿದ್ದೀವಿ, ದಿನನಿತ್ಯ ಮಾಡ್ತಾ ಬಂದಿದ್ದೀವಿ. ಇದ್ರೆ ಏನಪ್ಪ ಅಂತಂದ್ರೆ ಇಲ್ಲಿ ಒಂದೇ ಅನ್ಯಾಯ ಆಗಿಲ್ಲ. ಕೇವಲ ಸೌಜನ್ಯಗಳ ಮೇಲೆ ಮಾತ್ರ ಇದು ಹತ್ಯೆ, ಅತ್ಯಾಚಾರ, ಏನು ಅದೇ ಕೊಲೆ ಅವ್ರೊಬ್ಬರ ಮೇಲೆ ಆಗಿಲ್ಲ. ಯಾಕೆಂದ್ರೆ ಅವ್ರೊಬ್ಬರದ್ದು ಚರ್ಚೆ ಇರಲಿಲ್ಲ. ಅನೇಕ ಹೆಣ್ಮಕ್ಳದಾಗ್ಯದ ಇಲ್ಲ. ಅದೇ ಕಾಲಕ್ಕೆ ನಿಮಗೆ ಗೊತ್ತಿದೆ, ಈಗ ಸಾಕಷ್ಟು ಸಲ ಕೇಳಿದಿರಿ, ಮತ್ತು ಹೇಳಬೇಕಾಗಿದೆ ಇವತ್ತು. ಯಾಕಂದ್ರೆ ಮರಿಬಾರ್ದು ಅಂತೇಳಿ ನಮ್ಮ ಜನರ ಸ್ವಭಾವ ಏನಪ್ಪ ಅಂದ್ರೆ ಆಗ ಸ್ವಲ್ಪ ಏನೋ ಅದು ಕೂಡ ಅದು ಅನ್ನೋದು ನೋವು ಅನುಭವಿಸೋದು, ನಂತರ ಮರದಿವ್ಸ ಒಂದು 2 ದಿವಸ ಮರೆತು ಬಿಡೋದು ಆಗಬಾರ್ದಾಗ್ಯದ. ಅದಕ್ಕಾಗಿ ಈ ಮಹಿಳೆಯರ ಮೇಲೆ ಆದಂಥ ಅತ್ಯಾಚಾರ, ಕೊಲೆ ಮತ್ತು ಜನಸಾಮಾನ್ಯರ ಮೇಲೆ, ಅಲ್ಲಿಯ ಸಣ್ಣ ಸಣ್ಣ ರೈತರ ಮೇಲೆ, ಅದೇ ಕಾಲಕ್ಕೆ ನಮ್ಮ ಈ ಒಂದು ದಲಿತ ಸಮುದಾಯದ ಮೇಲೆ ಅಂತ ಒಂದು ಘಟನೆಗಳು, ಅದು ದೌರ್ಜನ್ಯಗಳನ್ನು ನಾವು ಮೇಲೆ ಹೇಳ್ತಾನೆ ಇರಬೇಕಾಗ್ತದೆ. ಈಗ ಅಂಥದ್ದು ಬಂದು ಏನಪ್ಪ ಅಂತಂದ್ರೆ, ಈ ಎಲ್ಲ ಏನು ನಡೆದಿದ್ದಾವೆ ಇದನ್ನು ಷಡ್ಯಂತ್ರ ಮುಚ್ಚಲಿಕ್ಕೆ ಆಗೋದಿಲ್ಲ. ನಮ್ಮ ಕೆಲವೊಂದು ಮೀಡಿಯಾಗಳು ಜೊತೆಗೆ ನಮ್ಮ ರಾಜಕೀಯ ಪಕ್ಷಗಳು ಇದನ್ನು ಷಡ್ಯಂತ್ರ ಹಾಗಂದ್ರೆ ಏನು ಅಂತ ಅರ್ಥ ನಮಗೆ ಗೊತ್ತಾಗ್ತಾ ಇಲ್ಲ. ಅವರ ಬಿಡಿಸಿ ಹೇಳ್ತಾ ಇದ್ದಾರೆ. ಮತ್ತು ಬೇರೆಯವರು ಇಲ್ಲ, ಈ 4 ಜನ ಮಾಡಿದರು, ಇವರಿಂದ ಆಯಿತು, ಹಾಗೆ ಕೊಲೆ ಮಾಡಿಸಿದ್ದಾರೆ ಅವರು. ಆ ಹೆಣ್ಮಕ್ಳನ್ನ ರೇಪ್ ಮಾಡಿದ್ದಾರೆ 4 ಜನ. ಆ ಹೆಣ್ಮಕ್ಳ ಬಗ್ಗೆ ಅತ್ಯಾಚಾರ ಜೊತೆಗೆ ಅಲ್ಲಿ ಹೆಣ್ಮಕ್ಳು ಹೋದ ಅವರು ಕೊಂದು ಹೋಗೋದು ಬಂದ್ರೆ ಅವರೇ ಹೋಗಿದ್ರ. ಇವೆಲ್ಲ ನಡೆದ್ರೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದು ಉತ್ತರ ಕೊಡಬೇಕಾಯ್ತು. SIT ಏನೋ ಪ್ರಯತ್ನ ಮಾಡ್ತಾರೆ. ನೋಡೋಣ, SIT ಒಂದು ಸ್ವಲ್ಪ ಬದಿಗಿಟ್ಬಿಡೋಣ, ಅದನ್ನು ಇವತ್ತು ಬೇಕಾಗಿಲ್ಲ. ಪಾಪ ಅವ್ರು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ತಿಳ್ಕೊಳ್ಳೋಣ. ಅವ್ರು ಏನು ಮಾಡ್ತಾಯಿದ್ರು, ಅವ್ರಿಗೂ ಏನು ಖಾವಂದ್ರ ಪರವಾಗಿ ಅಥವಾ ಹೆಗಡೆ ಅವ್ರ ಪರವಾಗಿ ಮಾಡ್ತಾಯಿದ್ದವರು ರಿಸರ್ಚ ಹೇಗೆ ಇಲ್ಲಿವರೆಗೆ ಮಾತ್ರ ಅವರು ಈ ಖಾವಂದ್ರಲ್ಲಿ ಇಷ್ಟೆಲ್ಲ ಆರೋಪ ಮಾಡಿದರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅನೇಕ ಕಡೆಗಳಲ್ಲೇ ಈಗಾಗಲೇ ಮಟ್ಟಣ್ಣವರು ನಿರ್ಮಲಾನಂದ ಸ್ವಾಮೀಜಿ ಅವ್ರ ಮುಂದೆ ತಾವು ಮಾತಾಡಿದ್ದು, ಅದಕ್ಕೆ ನಿರ್ಮಲಾನಂದ ಸ್ವಾಮೀಜಿ ಅವರು ಇಲ್ಲಿ ಒಂದು ಮಾತಾಡೋದು ಹೋಗಿದ್ದು, ಇನ್ನುಳಿದ ಅನೇಕ ಘಟನೆಗಳು. ಮತ್ತು ಅದೇ ಕಾಲಕ್ಕೆ ಈ ನಮ್ಮ ತಿಮ್ರೋಡಿ ಅವ್ರ ಮನೆಯಲ್ಲಿ ನಿರಂತರವಾಗಿ ಈ ಹೆಗಡೆ ಮೇಲೆ ಮಾತಾಡಿದಂಥ ಒಂದು ವಿಡಿಯೋಗಳು ನಮ್ಮ ಇವರು ಚೆನ್ನಯ್ಯ ಮಾತಾಡಿದ್ದು ಮೊದಲು 2023 ಅದೇ ಕಾಲಕ್ಕೆ ನಿರ್ಮಲಾನಂದ ಸ್ವಾಮಿಗಳು ಹೋಗಿ ಭೇಟಿಯಾಗಿ ಬಂದು ಮಾತಾಡಿದ್ದು, ಅವುಗಳಲ್ಲೆಲ್ಲ ಸ್ಪಷ್ಟವಾಗಿ ಹೆಗ್ಡೆಯವ್ರ ಮೇಲೆ ಅವ್ರು ನೇರ ಆರೋಪ ಇದ್ದಾವೆ. ಅದು ನಂತರದ ಉಲ್ಟಾ ಹೊಡೆದ ಮಾತು ಬೇರೆ. ಯಾಕೆ ಏನು ಅನ್ನೋದು ಇವರು ಒಂದು ಕಾರಣಗಳು ಹೇಳ್ತಾರೆ. ಇಲ್ಲ, ಅವರಿಬ್ಬರು ಹೆಣ್ಣು ಪ್ರೆಷರ್ ತೊಗೊಂಬಂದರು, ಅಂಜಿಸಿದ್ರು, ಮಾಡಿದರು ಅಂತೇಳಿ. ಅದೇನದನೋ ಅದು ಒಂದು ಇನ್ನೂ ಅದು ಒಂದು ಆಳದಲ್ಲಿದ್ದಂಥದ್ದು. ಅದು ಹಿಂದಿನ ಅದು ಗೊತ್ತಾಗ್ತದೆ. ಆ ಮಾತು ಬೇರೆ. ಈಗ ನಾವಿಲ್ಲಿ ಪ್ರಶ್ನೆ ಮಾಡುವಂಥದ್ದು ಏನಪ್ಪ ಅಂತಂದ್ರೆ, ವಿಶೇಷವಾಗಿ ಇದನ್ನು ಚರ್ಚೆ ಮಾಡೋಕ್ಕಿಂತಲೂ ಈಗ ಹೆಣ್ಮಕ್ಳು ಪಾಪ ಏನು ಹೇಳ್ತಾ ಇದ್ದಾರೆ ಇಡೀ ನಾಡಿನ ತುಂಬ. ಇನ್ನೂ ಸಲ ಏನೋ ಅಲ್ಲೇ ಒಂದು ಸ್ವಲ್ಪ ಸುತ್ತ ಆಗ್ತಾ ಇತ್ತು. ಅವರ ಒಂದು 4-5 ಮಂದಿ ಮತ್ತೇನು ಕೂಡ್ತಿದ್ರು, ವಿರೋಧ ಮಾಡ್ತಾಯಿದ್ರು, ಪ್ರತಿಭಟನೆ ಮಾಡ್ತಾಯಿದ್ರು. ಅದರಲ್ಲಿ ಒಂದಿಷ್ಟು ಅದು ವಿಶೇಷಪ್ಪ ಏನಂದ್ರೆ, ಇವರಲ್ಲಿ ಯಾರೂ ನಕ್ಸಲೈಟ್ರಲ್ಲ. ಮತ್ತೆ ಹೇಳಬೇಕಾಗಿದೆ ಅದನ್ನು ನಗರ ನಕ್ಸಲೈಟ್ರು ಅವ್ರ ಮೇಲೆ ಹೇರು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿಯ ಈ ಸಂಶೋಧಕರು. ಅದರಲ್ಲೂ ದೊಡ್ಡ ಮೀಡಿಯಾ ಇರ್ಬೋದು, ಅದಕ್ಕೆ ನೀವು ಕರಿಬೋದು ಗೋಧಿ ಮೀಡಿಯಾ. ಆದಷ್ಟು ಇವರೆಲ್ಲ ನಗರ ನಕ್ಸಲೈಟ್ರು ಅಂತ ಹೇಳೋ ಪ್ರಯತ್ನ, ಮತ್ತೇನು ಮಾಡೋ ಪ್ರಯತ್ನ ಮಾಡಿದರು. ಆದರೆ ಇಲ್ಲಿವರೆಗೆ ಯಾವೊಬ್ಬನೂ ಅಲ್ಲಿ ನಗರ ನಕ್ಸಲೈಟ್ ಇಲ್ಲ ಅನ್ನೋ ಸ್ಪಷ್ಟ ಆಗಿದೆ. ಯಾಕಂದ್ರೆ ಸೋಮನಾಥ್ ನಾಯ್ಕ್ ಇವರಂತೆ ನಿಮಗೆ ಈಗಾಗಲೇ ಅಲ್ಲಿ ಭೂ ಹಗರಣಗಳು ಮತ್ತು ಅಲ್ಲಿ ದಲಿತರ ಮೇಲಾದಂಥ
ದಾಳಿಗಳು, ಸ್ಕೂಲ್ಗಳಂಥ ಘಟನೆಗಳು, ಇವನ್ನೆಲ್ಲ ಅಲ್ಲಿ ಹೆಣ್ಮಕ್ಳು ಮಾಡೋಂಥ ಅತ್ಯಾಚಾರದ ಬಗ್ಗೆ ಇದು ಸಾಕಷ್ಟು ಒಂದು ದೊಡ್ಡ ಹೆಗ್ಡೆಯವರ ಕರ್ಮಕಾಂಡ ಪುಸ್ತಕ ಮಾಡಿದ್ದಾರೆ. ಅದಕ್ಕೆ ಯಾರೂ ಉತ್ತರ ಕೊಡ್ತಾ ಇಲ್ಲ, ಅದು ಉತ್ತರ ಹುಡುಕ್ತಾ ಇಲ್ಲ ಅಂತ ಇವತ್ತು ಹೇಳಬೇಕಾಗಿದೆ. ಅಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಇಷ್ಟೆಲ್ಲ ನಡೆದಲ್ಲ, ಇದಕ್ಕೆ ಅವ್ರು ಕೇವಲ 4-5 ಜನ ಒಂದು ಗುಂಪು ಕಾರಣ ಅಂತ ಹೇಳಕ್ಕೆ ಆಗೋದಿಲ್ಲ. ಅವರಿಂದ ಇದೆಲ್ಲ ಆಗಿದೇನು ಅದನ್ನಾದ್ರೂ ನಮ್ಮ ಎಸ್ ಐ ಟಿ ಪ್ರೂವ್ ಮಾಡ್ತದನ ಇಲ್ಲ ಸುಳ್ಳು ಆರೋಪ ಮಾಡಾಯ್ತಾರೆ. ಹಂಗಾರೆ ಮಾಡಿದವ್ರು ಯಾರು? ಅವರಲ್ಲ, ಅವರು ಮಾಡಿಲ್ಲ, ಅವ್ರು ಸುಮ್ಮನೆ ಆರೋಪ ಮಾಡ್ತಾಯಿದ್ರು. ಅವ್ರಿಗೆ ಇರ್ಷೆ ಐತಿ, ಇರ್ಷೆ ಅಂತ ಇಟ್ಕೊಳ್ಳೋ ನಾವು ಅದನ್ನು. ಅದ್ರ ಘಟನೆಗಳಾಗಿದ್ದಾವಲ್ಲ ಎಲ್ಲ, ಅನಾಥ ಶವಗಳಾಗಿದ್ದಾವೆ, ಗುರುತಾಗಲಾರ ಶವಗಳಲ್ಲಿದ್ದಾವ, ಅಲ್ಲಿ ವಸತಿ ಗೃಹಗಳಲ್ಲಿ ಸತ್ತಂಥವ್ರು ಇದ್ದಾರೆ, ಅಲ್ಲಿ ಅಡುಗೆ ಕೋಣೆಯಲ್ಲಿ ಸತ್ತಂಥವ್ರು ಇದ್ದಾವೆ. 1-2 ಒಂದೇ ದಿನದ ಸತ್ತಂಥ ಮುಂಜಾನೆ ಸಾಯಂಕಾಲ ಒಳಗಾಗೇನೋ ಪೋಸ್ಟ್ ಮಾರ್ಟಮ್ ಮಾಡಿ ಹೋಗುತ್ತಿದ್ದಾವೆ 70-72 ಕೇಸುಗಳು. ಅಲ್ಲಿ ಪೊಲೀಸರು ರೆಕಾರ್ಡ್ ಸರಿಯಾಗಿ ಇಡ್ಲಾರ್ತಿದ್ದಾವೆ. ಇವೆಲ್ಲರೂ ಇವರೇ ಮಾಡಿಸ್ತಾರೆ 4 ಜನ. ಇದ್ರ ಹಿಂದಿದ್ದವ್ರು ಯಾರು? ಅದೇ ಪ್ರಶ್ನೆ ಇವತ್ತು ಹೆಣ್ಮಕ್ಳು ಕೇಳ್ತಾ ಇದ್ದಾರೆ, ಮೂಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ. ಯಾರಪ್ಪ ಅವರು? ಎಲ್ಲಿ ಸಿಗ್ತಾರೆ ಅವರು? ಯಾವಾಗ ಸಿಗ್ತಾರೆ? ಯಾವಾಗ ಹಿಡ್ತೀರವ್ರನ್ನ ಅಂತ ಎಸ್ ಐ ಟಿ ಅವ್ರನ್ನ ಕೇಳ್ತಾ ಇದ್ದಾರೆ, ಸರ್ಕಾರವನ್ನು ಕೇಳ್ತಾ ಇದ್ದಾರೆ. ಯಾಕಂದರೆ ಯಾರು ಕೊಡಬೇಕು ಬರ್ತಾರೆ ಅವ್ರು ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಅದು ಅಡ್ಮಿನಿಸ್ಟ್ರೇಷನ್ ಮಾಡ್ಲಿಕ್ಕತ್ತದೆ ಇವತ್ತು. ಕಾರಣ ಹೆಂಗದ ಅದು? ಅದ್ರ ಜೊತೆ ನ್ಯಾಯಾಂಗನೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೆಲ್ಲ ಹುಡುಕ್ಸ್ಲಿಕ್ಕೆ ನೀವು ಆಜ್ಞೆ ಮಾಡಿರಿ ಅಂತೇಳಿ ಇಷ್ಟು ಗೊತ್ತಾಗಬೇಕಾಯ್ತಲ್ಲ ಯಾರಪ್ಪ ಇವರೆಲ್ಲ. ಹೌದು, ಇವ್ರನ್ನ ಸುಳ್ಳು ಹೇಳ್ತಾ ಇದ್ದಾರೆ, ಒಪ್ಕೊಳ್ಳೋಣ ಆ ಮಾತನ್ನು ಒಂದು ಹಂತದವರೆಗೆ. ಯಾರು? ತಿಮ್ರೋಡಿ ಆಗಿರ್ಬೋದು, ಮಟ್ಟೆನವರಾಗಿರ್ಬೋದು, ಅಥವಾ ಅವ್ರ ಜೊತೆ ನಮ್ಮ ಜಯಂತ ಟಿ ಅವರಾಗಿರ್ಬೋದು, ಮತ್ತು ಇನ್ನೊಬ್ಬ ವಿಠಲಗೌಡರು. ಇವರೆಲ್ಲ ತಮ್ಮ ಸ್ವಾರ್ಥ ಮಾಡ್ತಾಯಿದ್ರು ಅನ್ನೋನು ಇಲ್ಲಂತಲ್ಲ. ಅದು ಇವರೇ ಕೊಲೆಗಾರರೇನು? ಇದೆಲ್ಲ ಕಾರಣಕರ್ತ ಇವರೇನು? ಇವರೇ ಅತ್ಯಾಚಾರ ಮಾಡಿದಾರೇನು? ಇವರು ಏನಪ್ಪ ಅಂತ ಇವೆಲ್ಲ ಮುಚ್ಚಿ ಹಾಕಿದಾರೇನು? ಇವರೇ ಹೆಣಗಳನ್ನು ಹೋಗೋದು ಮುಚ್ಚಿ ಬಂದಿದ್ದಾರೇನು? ಚಿನ್ನಪ್ಪ ಹೋಗಿದ್ದಾನ, ಚೆನ್ನ ಅನ್ರಿ, ಬೇಡ ಭೀಮ್ ಅನ್ರಿ, ಅವ್ನು ಹುಗ್ಗಿದ್ದಾನೆ, ಹೇಳಿದ್ದಾನೆ, ಒಪ್ಕೊಂಡಿದ್ದಾನೆ. ಮೊದಲ ಒಂದು ಆನಂತರ ಮತ್ತೊಂದು ಚೇಂಜ್ ಮಾಡಿದ್ದಾನೆ. ಆದರೆ ಅಲ್ಲಿ ಹುಗ್ಗುವಂಥ ಕೆಲಸ ಮಾಡ್ತಿದ್ದಾನೆ, ಅದು ಪ್ರೂವ್ ಅದ, ಇಲ್ಲಂತಲ್ಲ. ಹಾಗೆ ಇದನ್ನೆಲ್ಲ ಮಾಡಿಸವ್ರು ಯಾರು? ಇವತ್ತು 4 ದಿನ ಇಲ್ಲಿವರೆಗೆ ಅಂಥ ಯಾವುದೂ ರಿಪೋರ್ಟ್ಸ್ ಬಂದಿಲ್ಲ. ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಈ ಒಂದು ಗೋಧಿ ಮೀಡಿಯಾ ಇವರ ಅಪರಾಧಗಳು ಇದನ್ನೆಲ್ಲ ಇವರ ಮಾಡಿದವರು ಅಂತ ಹೇಳ್ತಾ ಇಲ್ಲ. ಹಂಗೆ ಮಾಡಿದವ್ರು ಯಾರು? ಇದಕ್ಕೆ ಇವತ್ತು ಉತ್ತರ ಹುಡುಗಿಸುವಾಗ ಹೆಣ್ಮಕ್ಳು ಜದ್ದು ನಿಲ್ತಾ ಇದ್ದಾರೆ. ಇಡೀ ನಾಡಿನ ತುಂಬ ಅಲ್ಲಲ್ಲೇ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಇದು ಉತ್ತರ ಹುಡುಕ್ಬೇಕ್ರಿ ಸಿದ್ದರಾಮಯ್ಯನವರ, ನಮ್ಗೆ ಉತ್ತರ ಕೊಡ್ರಿ. ಕೊಲೆಗಾರರು ಯಾರು? ನಮ್ಮ ಹೆಣ್ಮಕ್ಳು ಸಾಯ್ತಾ ಇದ್ದಾರಲ್ಲೇ, ಅನೇಕ ದುರಂತಗಳಾಗಿದ್ದಾವೆ, ಹತ್ಯೆಗಳಾಗಿದ್ದಾವೆ, ಅವಕ್ಕೆಲ್ಲ ನ್ಯಾಯ ಬೇಕು ಅಂತೇಳಿ ಅವರು ಜೋರ್ದಾರಾಗಿ ಒಂದು ಸಂಘಟನೆ ಮಾಡ್ಕೊಂಡು ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಇದು ಇಂದು ನಾಳೆ ಮುಗಿಯುವಂಥದ್ದಲ್ಲ, ನಿರಂತರ ನಡೆಯುವಂಥದ್ದು. ಎಲ್ಲಿವರೆಗೆ ನ್ಯಾಯ ಸಿಗುವುದಿಲ್ಲವೋ, ಇದರಿಂದ ಅಪರಾಧಿ ಯಾರಿದ್ದಾರೆ ಗುರುತಾಗುವುದಿಲ್ಲವೋ ಅಲ್ಲಿವರೆಗೆ ನಡೆಯುವಂಗೆ ಕಾಣುತ್ತದೆ. ಈಗಿನ ಮಕ್ಕಳು ನೋಡಿದರೆ ಅಂದರೆ ಸರ್ಕಾರ ಇದರಲ್ಲಿ ಇನ್ವಾಲ್ವ್ ಅದ ಅನ್ನುವಂಥ ಮಾತನ್ನು ಒಂದು ಯಾವುದೋ ಧರ್ಮದ ಒಂದು ದೇವಮಾನವರ ರಕ್ಷಣೆಗಾಗಿ ಸರ್ಕಾರ ನಿಲ್ತಾ ಇದೆಯಾ? ಇವೆಲ್ಲ ಯಾರು ನಡೆದು ಇವರು ಅಲ್ಲ ಅಂದರೆ ಮತ್ತೆ ಯಾರು? ಹಂಗಾದ್ರೆ ದೇವಮಾನವ ಇಲ್ಲ, ನಾವು ಒಪ್ಪಿಕೊಂಡು, ಹೆಗಡೆ ಅವರು ಇಲ್ಲ ಒಪ್ಪಿಕೊಂಡು, ಆದರೆ ಮಾಡಿದವ್ರು ಯಾರು? ಆ 4 ಜನನಾ? ಹೌದಾ? ಅವ್ರನ್ನ ಅದ್ರ ಕಡೆಗೆ ಎನ್ಕ್ವೈರಿ ಮಾಡಿ ಪ್ರೂವ್ ಮಾಡಿರಿ. ಅದು ನಿಮ್ಮಿಂದ ಸಾಧ್ಯ ಇಲ್ಲ. ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದನ್ನು ಮಾತ್ರ ನೀವು ಹೇಳ್ಬೋದು. ಅದು ಮತ್ತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಮಾಡಿದವ್ರು ಯಾರು? ಅವ್ರು ಹೇಳ್ತಾ ಇದ್ದಾರೆ ಇವರ ಮಾಡಿದ್ದಾರೆ ಅಂತೇಳಿ, ಅದನ್ನು ನೀವು ಒಪ್ಕೊಳ್ಳೋಕೆ ತಯಾರಿಲ್ಲ. ಸರ್ಕಾರ ತನಿಖೆ ಮಾಡಲಿಕ್ಕೆ ತಯಾರಿಲ್ಲ. ಎಸ್ ಐ ಟಿ ಅವರು ತನಿಖೆ ಮಾಡಿಲ್ಲ. ಕಾವಂದ್ರನ್ನ ಅಂದರೆ ಹೆಗ್ಡೆ ಅವರನ್ನ, ಅವ್ರ ಮನೆತನದವ್ರನ್ನ ಇವ್ರು ಆರೋಪ ಮಾಡ್ತಾ ಇದ್ದಾರೆ. ಆ ಆರೋಪಿಗಳನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ವಿನಃ ಆರೋಪ ಮಾಡೋರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ವಿನಃ ನಿಜವಾದ ಅಪರಾಧದ ಆರೋಪ ಇವತ್ತೇನು ಅವ್ರು ಹೇಳ್ತಾ ಇದ್ದಾರೆ ಅವ್ರು ಎನ್ಕ್ವೈರಿ ಇರಲಿಲ್ಲ. ಯಾವಾಗ ಅವ್ರದ್ದು ಎನ್ಕ್ವೈರಿ ಸತ್ಯ ಹೊರ ಬರ್ತನೋ ಎಲ್ಲ ಹೆಣ್ಣುಮಕ್ಳು ಇವತ್ತು ನಿಧಾನಕ್ಕೆ ಎಲ್ಲ ಒಂದು ಮುಖ್ಯ ಪಟ್ಟಣಗಳಾದ್ರೂ ಉತ್ತರ ಕನ್ನಡ ಸತಿ ಮೂಮೆಂಟ್ ಹಬ್ತಾ ಇದೆ ಅಂತ. ಹೇಗೆ 1-2 ಇವೆಲ್ಲ ಪ್ರಕರಣಗಳು. ಹಣದ ವ್ಯವಹಾರದ, ಹಣದ ದುರ್ವ್ಯವಹಾರದ, ಹಣವನ್ನು ಬಡ್ಡಿಯಲ್ಲಿ ಆಡುವಂಥದ್ದು 60 ಲಕ್ಷ ಜನ ಇಲ್ಲಿ ಬಡ್ಡಿ ಅಥವಾ ಸಾಲ ತೊಗೊಂಡು ಬಡ್ಡಿಯಲ್ಲಿ ಒದ್ದಾಡ್ತಾ ಇದ್ದಾರೆ ಅನ್ನೋಂಥ ಮಾತುಗಳಿದ್ದಾವೆ. ಇವುಗಳೆಲ್ಲದರ ಹಿಂದೆ ಯಾರಿದ್ದಾರೆ? ಈ ಅನ್ಯಾಯಗಳು ಮಾಡಿದವರು ಯಾರು? ಕೊಂದವರು ಯಾರು? ಇದಕ್ಕೆಲ್ಲ ಇವತ್ತು ಉತ್ತರ ಕೊಡಬೇಕು ಅಂತೇಳಿ ನಮ್ಮ ಮಹಿಳಾ ಸಂಘಟನೆಗಳು, ಮಹಿಳಾ ಆಯೋಗದ ಮೂಲಕ ಈಗಾಗಲೇ ಸಿದ್ದರಾಮಯ್ಯವ್ರಿಗೆ ಹೋಗಿ ಮನವಿ ಸಲ್ಲಿಸಿದ್ದಾರೆ. ಮತ್ತು ಈಗ ಪ್ರತಿಭಟನೆ ಮಾಡ್ತಿದ್ದಾರೆ. ಅಲ್ಲೆಲ್ಲ ಇದಕ್ಕೆ ಉತ್ತರ ಬೇಕು ಅಂತೇಳಿ. ಇನ್ನು ಸರ್ಕಾರ ಯಾವ ರೀತಿಯಾಗಿ ಇದನ್ನು ತೊಗೊಳ್ತದೆ ಮತ್ತು ಸರ್ಕಾರವನ್ನು ಅವ್ರು ಬಿಡುವಂಗೆ ಅನ್ನೋದಿಲ್ಲ ಉತ್ತರ ಬರುವವರೆಗೆ ಅಂತ ಅನ್ನಿಸ್ತದೆ. ಏನೋ ಆಗಲಿ ಒಟ್ಟಲ್ಲಿದು ಕಿಚ್ಚು ಆಡ್ತಾ ಇಲ್ಲ ಮತ್ತು ನಿಗಿನಿ ಕೆಂಡ ಹೊರಗೆ ಬರ್ತಾ ಇದೆ. ಸತ್ಯ ಹೊರಗೆ ಬರುವವರೆಗೆ ಇದು ಬಿಡುವಂಗೆ ಕಾಣೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲೇ ಈ ಎಲ್ಲದಕ್ಕೂ ಕಾರಣಕರ್ತನ ಹುಡುಕುವಂಥ ಕೆಲಸ ಸರ್ಕಾರ ಆದಷ್ಟು ಶೀಘ್ರ ಮಾಡಲಿ. ಎಸ್ ಐ ಟಿ ಮೂಲಕ ಅದನ್ನು ಮಾಡಿಸ್ಲಿ. ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸೋಂಗಾಗಲಿ. ಅದರಲ್ಲೂ ಮುಖ್ಯವಾಗಿ 4 ಜನರ ಬಗ್ಗೆ ಏನೋ ಒಂದು ಈ ಗೋಧಿ ಮೀಡಿಯಾ ಹೇಳ್ತಾ ಇದ್ದಾರೆ, ಅವ್ರದ್ದು ಒಮ್ಮೆ ಆಗಲಿ ಎನ್ಕ್ವೈರಿ ಆಗಲಿ. ಓದೋದು ಕೂಡಿಸೋದಲ್ಲ ಪೊಲೀಸ್ ಸ್ಟೇಷನ್ದಾಗ 130 ತಾಸು 150 ತಾಸು ಕೂಡಿಸುವಂಥದ್ದಲ್ಲ. ಅದಕ್ಕೆ ಇದು ಎನ್ಕ್ವೈರಿ ಮಾಡಿರಿ. ಇವತ್ತು ಕಾವಂದ್ರ ಬದಲಾಗಿ ಗೋಧಿ ಮೀಡಿಯಾ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ, ಇಲ್ಲ ಅಂತೇನಲ್ಲ. ಆದರೆ ಎನ್ಕ್ವೈರಿ ಅವ್ರನ್ನೂ ಮಾಡಲಿಕ್ಕೆ ಯಾಕೆ ಹೇಳ್ತಾ ಇಲ್ಲ? ತಪ್ಪಿದ್ರೆ ಹೊರಗೆ ಬರಲಿಲ್ಲ ಅಂದ್ರೆ ಇಲ್ಲ ಪ್ರೂವ್ ಆಗ್ತದೆ. ಇಲ್ಲಪ್ಪ ಅವ್ರು ಪ್ರಾಮಾಣಿಕರಿದ್ದಾರೆ, ನಾವು ತಪ್ಪು ಮಾಡಿದ್ವಿ ಅಂತ ಇವರು ಒಪ್ಕೋಬೋದು, ಏನೂ ಆಗ್ಬೋದಲ್ಲ. ಏನಂತೀರಿ ಇದಕ್ಕೆ? ನೀವು ತನಿಖೆ ಮಾಡಲೇಬೇಕಂತ ಅನಿವಾರ್ಯ ಸರ್ಕಾರ ಮುಂದೆ ಅದ.
ಈಗ ಸರ್ಕಾರ ಏನು ಉತ್ತರ ಕೊಡ್ತದೋ ನೋಡೋಣ. SIT ನೇಮಿಸದ SIT ವರದಿ ಬರೋವರೆಗೆ ಮಾತ್ರ ನಾವು ಮೌನ ಆಗ್ಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಏನದೋ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವು ಮನಸ್ಸಿಗೆ ಬಂದಂಗೆ ಮಾತಾಡ್ತಾ ಇರ್ತೀವಿ, ಗೆಸ್ ಮಾಡ್ತೀವಿ. ಗೆಸ್ ಕರೆಕ್ಟು ಇರ್ಬೋದು, ಇನ್ನು ತಪ್ಪು ಇರ್ಬೋದು. ಅದಕ್ಕೆ ತಪ್ಪು ಸರಿಗಳ ಒಂದು ವಿಶ್ಲೇಷಣೆ ಬೇಕಾಗಿಲ್ಲ. ಆದಷ್ಟು ಬೇಗ ಅದು ವರದಿನೂ ಬರಲಿ, ಆದರೆ ಗಡಿಬಿಡಿ ಒಳಗೆ ಬರೋದು ಬೇಡ. ಇನ್ನಷ್ಟು ಎನ್ಕ್ವೈರಿ ಆಗಲಿ, ತಪ್ಪಿತಸ್ಥರನ್ನ ಕರೆಕ್ಟಾಗಿ ಗುರ್ತಾಡೋದು ಹೊರಗೆ ಬರಲಿ. ಯಾಕಂದರೆ ತಪ್ಪಿತಸ್ಥ ಶಿಕ್ಷೆ ಆದಾಗ ಮಾತ್ರ ಇವೆಲ್ಲ ಆದಂಥ ದುರ್ಘಟನೆಗಳಿಗೆ ಒಂದು ನ್ಯಾಯ ಸಿಕ್ಕಂಗ ಅಂತ ಹೇಳ್ತಾ, ಇದು ಇವತ್ತಿನ ಡೆವಲಪ್ಮೆಂಟ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬಾರ್ದು. H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯ ಕೈಗಳಲ್ಲಿ ವಂದನೆಗಳು.